ಎದ್ದಾರು ವನವಾಸಕ್ಕೆ ಬುದ್ಧಿವಂತ ಪಾಂಡವರು. ಅಲ್ಲಿದ್ದ ಜನರು ಅಲ್ಲಿರಲಾರರೆಂದು ಸಿದ್ಧರಾದರು. ಏನು ಮಾಡಿದನು ಪಾಪಿ ಮೂಢ ಶಕುನಿಯ ಮಾತು ಕೇಳಿ ಆಡಿ ಪಗಡೆ ಸೋಲಿಸಿ ಅವರ ಅಡವಿಗಟ್ಟಿದ ದುಷ್ಟ ದುರ್ಯೋಧನ ನೆರಳು ನಮ್ಮ ಪತ್ನಿಪುತ್ರರಿಗೆ ಬೇಡವೆಂದು ಬಿಟ್ಟು ಬಂದವೆಲ್ಲಿಗೆ ರಾಯ. ಹೋಗೋಣ ಎಲ್ಲಿಗೆ, ತಂದಿಲ್ಲ ದ್ರವ್ಯ ನಾವು ಬಂದಿರುವೆವು ವನವಾಸಕ್ಕೆ ಎಂದಿರೇನು, ಕಾಲ ಕಳೆಯುತ್ತಾ ಹ್ಯಾಂಗೆ. ಧನವೂ ಬೇಡ ದ್ರವ್ಯವೂ ಬೇಡ, ಒಲವು ನಿಮ್ಮೊಂದಿಗಿದ್ದರೆ ಸಾಕು, ಫಲವು ಮೆದ್ದು ಜಲವು ಕುಡಿದು ಕಾಲ ಕಳೆಯುವೆವು. ಬಹಳ ಮಂದಿ ಎಲ್ಲ ಕೂಡಿ ಭಾಗೀರಥಿಯ ದಾಟಿ ಬರಲು ಇಳಿದಾರು. ವಟವೃಕ್ಷ ನೆರಳು ಮಧ್ಯದಿ ಸ್ನಾನ ಹೋಮ ಜಪತಪ ನೇಮ ನಿಷ್ಠೆಯಿಂದ ಹರಿಯ ಧ್ಯಾನದಲ್ಲಿ ಕಾಲ ಕಳೆಯುತ್ತಿದ್ದರು. ದುಷ್ಟ ದುರ್ಯೋಧನನು ನಿಮಗೆ ಪಗಡೆ ಆಡಿ ಸೋಲಿಸಿ ವನಕ್ಕೆ ಕಳುಹಿದ ವಾರ್ತೆಯ ನೀವು ಮರೆಯುತ್ತಿದ್ದರೆ ಹೀಗೆ. ಧನವು ದ್ರವ್ಯವು ಇದ್ದ ಅಮಗೆ ದಯಾಧರ್ಮ ಎಳ್ಳಷ್ಟು ಬೇಡ, ಲೋಭ ಮೋಹ ಪಾಶದಿಂದ ಬಿಗಿಸಿಕೊಂಡಾರು. ವಿಪ್ರರ ಮಾತು ಕೇಳಿ ಧೌಮ್ಯಾಚಾರ್ಯರ ಪಾದಕ್ಕೆರಗಿ ಅವರು ಹೇಳಿದಂತೆ ಮಾಡಿದ ಧರ್ಮಜ ಸೂರ್ಯೋಪಾಸನೆಯ ಕಂಡು ಸೂರ್ಯ ಪ್ರತ್ಯಕ್ಷನಾಗಿ ಏನು ಬೇಕು ಬೇಡು ಎಂದು ವರವ ಕೊಟ್ಟನು. 1,00,000 ಕೋಟಿ ಬ್ರಾಹ್ಮಣರ ಭೋಜನ ಆಲಸ್ಯವಿಲ್ಲದೆ ಮಾಡಿಸಬೇಕು ಎಂದ ಮಾತು ಕೇಳಿ ಕೊಟ್ಟ ಸೂರ್ಯ ಅಕ್ಷಯ ಪಾತ್ರೆಯ ಸ್ವಚ್ಛವಾಗಿ ಪಾತ್ರೆಯ ತೊಳೆದು ಪತ್ನಿಯ ಕೈಯಲ್ಲಿ ಕೊಟ್ಟ ಧರ್ಮಜ. ಅಪೇಕ್ಷಿತವಾದ ಭಕ್ಷವ ಬೇಡಿ ಬಡಿಸು, ಅಚ್ಯುತನ ನಾಮ ನಮಗೆ 1,00,000 ಭೋಜ್ಯ ಪರಮಾನ್ನ, ಅನಂತನ ನಾಮ ನಮಗೆ ಅನ್ನ ಆಂಬೋಡಿ, ನಾರಾಯಣನ ನಾಮ ನಮಗೆ ಸಾರು ಪಲ್ಯ ಅಮಟ, ವಾಸುದೇವನ ನಾಮ ನಮಗೆ ಹಾಸಿಗೆ ತಲೆದಿಂಬು. ಪಾತ್ರೆ ಕೊಟ್ಟು ತೆರಳಿದ ಸೂರ್ಯ. ಇಷ್ಟವಾದ ವನದೊಳಗೆ ಅಷ್ಟ ಐಶ್ವರ್ಯದಿಂದಿದ್ದರು ಪಂಚಪಾಂಡವರು. ಮುತ್ತೈದೆಯರು ಈ ಹಾಡು ಭಕ್ತಿಯಿಂದಲೇ ಹೇಳಿದರೆ ಮುತ್ತೈದೆತನವನ್ನು ಕೊಟ್ಟುಕೊಡುವ ಪುತ್ರ ಸಂತಾನ ಉದಯ ಕಾಲದಲ್ಲಿ ಈ ಹಾಡು ಹೇಳಿ ಕೇಳಿದವರಿಗೆ ಅಷ್ಟ ಐಶ್ವರ್ಯವ ಕೊಟ್ಟು ಸಲಹುವ ನಮ್ಮ ಹಯವದನ. ಇತಿ ಶ್ರೀ ಅಕ್ಷಯ ಪಾತ್ರೆಯ ಪದ ಸಂಪೂರ್ಣಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಮಧ್ವೇಷಾರ್ಪಣಮಸ್ತು. ಹರೇ ಶ್ರೀನಿವಾಸ.